ಎವ್ರಿವಾನ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್ ದಿಸ್ ವಿಡಿಯೋ. ನಾನು ನನ್ನ ವಾಟ್ಸಪ್ ಗ್ರೂಪಲ್ಲಿರೋ ಕಾಂಟ್ಯಾಕ್ಟ್ಸ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಜಸ್ಟ್ ಒಂದು ಮೆಸೇಜ್ ಮಾಡಿದ್ದೆ. ಐ ಆಮ್ ಸೋ ಹ್ಯಾಪಿ ದಟ್ ಸೋ ಮೆನಿ ಪೀಪಲ್ ಹ್ಯಾವ್ ಸಬ್ಸ್ಕ್ರೈಬ್ ಫಾರ್ ದಿಸ್ ಚಾನಲ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಎಸ್, ಇವತ್ತು ನಾವು ಮಾಡ್ತಿರೋ ರೆಸಿಪಿ ಗಂಜಿ. ಎಸ್, ಇದನ್ನ ತುಂಬ ಜನ ತುಂಬ ಥರ ಮಾಡ್ತಾರೆ. ಇದನ್ನು ನಾನು ನಮ್ಮನೇಲಿ ಮಾಡೋ ಥರ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ರೋಸೆಸ್. ವೆಲ್ಕಮ್ ಟು ಪ್ರಕೃತಿ ಅರುಣ್ಸ್ ಕಿಚನ್. ಓಕೆ, ನಾವು ಮೊದಲೇ ತಿಳಿಸಿರೋ ಹಾಗೆ ಇವತ್ತು ನಾವು ಮಾಡ್ತಿರೋದು ಗಂಜಿ. ಆ್ಯಂಡ್ ಇದು ವೆರಿ ಈಸಿ ಟು ಮೇಕ್ ಆ್ಯಂಡ್ ಟೇಸ್ಟಿನೂ ಇರುತ್ತೆ ಆ್ಯಂಡ್ ವೆರಿ ಕಂಫರ್ಟಿಂಗ್ ಫುಡ್ ಇದು. ಯೂಶ್ವಲಿ ಇದನ್ನು ಹುಷಾರಿಲ್ಲದಾಗ ಅಥವಾ ಅಡುಗೆ ಮಾಡೋಕ್ಕೆ ಬೋರ್ ಅನ್ನಿಸ್ದಾಗ ಈ ರೆಸಿಪಿನ ಮಾಡ್ತೀವಿ. ಓಕೆ, ಒಂದು ಪ್ಯಾನಲ್ಲಿ ನಾವಿವಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಯಾವ ವೆಜಿಟೇಬಲ್ ಆಯಿಲ್ ಬೇಕಾದ್ರೂ ಹಾಕ್ಕೊಳ್ಬೋದು, ಇಲ್ಲ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಕರಿಬೇವು, ಸ್ವಲ್ಪ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಬಿಕಾಸ್ ದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಆಗಿ ಮೆಂತ್ಯ ಸ್ವಲ್ಪ ಪರಿಮಳ ಬರುವಷ್ಟೊತ್ತಿಗೆ ನಾನು 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಈಗ ಕುದೀತಾ ಇದೆ. ಇದಕ್ಕೆ ನಾವು ತೊಳ್ಕೊಂಡಿರೋ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. 1 ಲೋಟದಷ್ಟು ಅಕ್ಕಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಹಾಗೆ ಬೇಯಿಸ್ಕೋಬೇಕು. ಆವಾಗವಾಗ ಕೈ ಆಡ್ತಿರ್ಬೇಕಿದು. ಈಗ ಈ ಹದಕ್ಕೆ ಬಂದಿದೆ. ಬೆರೆಸಿರೋ ಅಕ್ಕಿ ಅನ್ನ ಆಗಿದೆ, ಬಟ್ ಇದು ಗಂಜಿ ಕನ್ಸಿಸ್ಟೆನ್ಸಿಗೆ ಬಂದಿಲ್ಲ. ಸೊ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತಟ್ಟೆ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಗಂಜಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀವು ಅದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಬೋದು. ಇದನ್ನು ಕುದೀತಾ ಇದೆ. ಇದು ಆಗಿದೆಯಾ ಅಂತ ಚೆಕ್ ಮಾಡೋಣ ಇವಾಗ. ಎಸ್, ಇದು ಆಗಿದೆ. ಸೊ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ನೀವು ಬೇಕಾದರೆ ತೆಂಗಿನಕಾಯಿನೂ ಹಾಕ್ಕೊಳ್ಬೋದು. ನಾನು ಇದರಲ್ಲಿ ಹಾಕ್ಕೊಂಡಿಲ್ಲ. ಹಾಕ್ಕೊಂಡ್ರೆ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಇವಾಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಈ ಗಂಜಿದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ. ಆ ಕೊಕೊನಟ್ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ. ಮೆಂತ್ಯ ಫ್ರೈ ಮಾಡಿದಾಗ ಇದ್ದಿದ್ದ ಫ್ಲೇವರು ಇನ್ನೂ ಅದು ಕಂಟಿನ್ಯೂ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಫ್ಲೇವರ್ ಕೂಡ. ನೀವು ಇದಕ್ಕೆ ಹೇಳ್ದಂಗೆ ಕಾಯಿನೂ ಬೆರೆಸ್ಕೊಳ್ಬೋದು. ಕೆಲವರು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು ನಾವು ಮಾಡ್ತಿರೋ ರೀತಿ. ನೀವು ಖಾರ ಬೇಕು, ಸ್ವಲ್ಪ ಖಾರ ಇರಲಿ ಅನ್ನೋದಾದ್ರೆ ನೀವು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ಯೂಶ್ವಲಿ ಇದು ಹುಷಾರಿಲ್ದಿದ್ದಾಗ ಮಾಡೋದು. ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಇದು ಹೆಂಗೆ ಬಂತು ಅಂತ ತಿಳಿಸಿ. ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.